ಹೇ ಗೈಸ್ ವೆಲ್ಕಮ್ ಬ್ಯಾಕ್. ತುಂಬ ದಿನ ಆದಮೇಲೆ ಲೆಂತಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಡೈಲಿ ಶಾರ್ಟ್ಸ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಬಟ್ ಲೆಂತಿ ವಿಡಿಯೋ ಮಾಡೋಕ್ಕೆ ಅದೇನೋ ಗಳಿಗೆ ಕೂಡ ಬಂದಿಲ್ಲ, ಪ್ಲಸ್ ಟೈಮ್ ಸಿಕ್ಕಿರಲಿಲ್ಲ. ಸೊ ಫೈನಲಿ ಇವತ್ತು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನಾನು ಶಾರ್ಟ್ಸಲ್ಲೂ ಹೇಳಿದೆ ಅಮ್ಮರ ಮನೆ ಚೇಂಜ್ ಮಾಡಬೇಕಿತ್ತು, ಹಾಗಾಗಿ ಮನೆ ಹುಡುಕ್ತಾ ಇದ್ವಿ. ಸೊ ಫೈನಲಿ ಮನೆ ಸಿಕ್ತು. ಸಿಕ್ಕಿದ ತಕ್ಷಣ ಇವತ್ತು ಫ್ರೈಡೆ ಹಾಲು ಉಗ್ಸಿ ಪೂಜೆ ಮಾಡೋಣ ಅಂತ ಹೇಳಿ ಬೆಳಗ್ಗೆನೆ ಬೇಗ ಬಂದಿದ್ವಿ. ಬೇಗ ಬಂದು ಪೂಜೆಗೆ ಏನೇನು ಬೇಕೋ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಪೂಜೆನೂ ಮುಗಿಸ್ಕೊಂಡು ಸೊ ಹಾಲನ್ನು ಉಗ್ಸಿ ಕೊನೆಗೆ ಎಂಜಲ್ ಮಾಡಬೇಕಲ್ಲ. ಸೊ ಹಾಗಾಗಿ ಕಾಫಿನೂ ಎಲ್ಲ ಮಾಡಿಕೊಂಡು ಕುಡಿದ್ಬಿಟ್ಟು ಸೊ ಮತ್ತೆ ನಾವು ಹಳೆ ಮನೆ ಕಡೆ ಹೊರಟ್ವಿ. ಪ್ಲಸ್ ಸಿಂಪಲ್ ಆಗಿ ನಾನು ಹೋಮ್ ಟೂರ್ ಮಾಡಿದ್ದೀನಿ ಇದೇ ವಿಡಿಯೋದಲ್ಲಿ. ಸೊ ಡೀಟೇಲ್ ಆಗಿ ಏನು ತೋರಿಸಿಲ್ಲ, ಜಸ್ಟ್ ಹಾಗೆ ಗ್ಲಿಮ್ಸಸ್ ಹಾಕಿದ್ದೀನಿ ಅಷ್ಟೇ. ಸೊ ಎಲ್ಲ ಮುಗಿಸ್ಕೊಂಡು ನಾವು ಹಳೆ ಮನೆಗೆ ಹೋದ್ವಿ. ಇವತ್ತೇ ಶಿಫ್ಟಿಂಗ್ ಮಾಡೋಣ ಅನ್ಕೊಂಡ್ವಿ, ಬಿಕಾಸ್ ನೆಕ್ಸ್ಟ್ ವೀಕ್ ಎಲ್ಲ ಸ್ವಲ್ಪ ಬ್ಯುಸಿ ಇದ್ವಿ. ಪ್ಲಸ್ ಮೂವರ್ಸ್ ಅಂಡ್ ಪ್ಯಾಕರ್ಸ್ ಅವ್ರನ್ನು ಕೂಡ ಬುಕ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಅವ್ರು 8 ಗಂಟೆಗೆಲ್ಲ ಬರ್ತೀನಿ ಅಂತ ಹೇಳಿದ್ರು. ಸೊ ಅವ್ರು ಬರಕ್ ಮುಂಚೆ ಹಾಲು ಉಗ್ಸೋಣ ಅಂತ ಬಂದು ಎಲ್ಲಾನು ಕೂಡ ಮುಗಿಸ್ಕೊಂಡ್ವಿ. ಸೊ ಸಡನ್ ಆಗಿ ಪ್ಲಾನ್ ಆಗಿದ್ದು ಇದು, ಅವರು ಕೂಡ ಸಡನ್ ಆಗಿದ್ರು. ಪ್ಲಸ್ ಈ ಮೂವರ್ಸ್ ಅಂಡ್ ಪ್ಯಾಕರ್ಸ್ ಅವ್ರದೆಲ್ಲ ಏನು ಅಂತಂದ್ರೆ ವೀಕೆಂಡ್ ಒಂದು ಪ್ರೈಸ್ ಇರುತ್ತೆ, ವೀಕ್ ಡೇಸ್ ಒಂದು ಪ್ರೈಸ್ ಇರುತ್ತೆ, ಅಥವಾ ಈ ಗೌರ್ಮೆಂಟ್ ಹಾಲಿಡೇ ಇವೆಲ್ಲ ಒಂದು ಪ್ರೈಸ್ ವೇರಿ ಆಗುತ್ತೆ. ಸೊ ಅವಾಗೆಲ್ಲ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತಾರೆ ಅವರು. ಸೊ ಇನ್ನೇನು ವೀಕ್ ಡೇಸ್ ಅಲ್ಲೇ ಮಾಡ್ಸೋಣ ಅಂತ ಹೇಳಿ ಸೊ ವೀಕ್ ಡೇಸ್ ಅಲ್ಲೇ ಮಾಡ್ಸಿದ್ವಿ. ಸೊ ಕೊನೆಗೆ ನಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಹಳೆ ಮನೆಗೆ ಬಂದ್ವಿ. ಸೊ ಎಲ್ಲಾನು ಕೂಡ ಎಲ್ಲಿ ಇಡ್ಬೇಕು ಅಲ್ಲಲ್ಲೇ ಇತ್ತು, ಏನೂ ಕೂಡ ನಾವು ಪ್ಯಾಕಿಂಗ್ ಮಾಡಿರ್ಲಿಲ್ಲ, ಯಾಕಂದ್ರೆ ಕಂಪ್ಲೀಟ್ ಪ್ಯಾಕಿಂಗ್ ಅವ್ರದೇ ಇರುತ್ತೆ. ಸೊ ನಾವ್ ಹೇಗೆ ಮನೇಲಿ ಆರಾಮಾಗಿ ಇರ್ತೀವೋ ಅದೇ ತರ ಇರೋದಷ್ಟೇ. ದೇವ್ರ ಮನೆ ಮಾತ್ರ ಅಮ್ಮ ಎಲ್ಲ ಎತ್ಕೊಂಡು ದೇವ್ರ ಸಾಮಾನು ಏನೇನ್ ಬೇಕು ಎಲ್ಲಾನು ಕೂಡ ಎತ್ತಿ ಇದು ಮಾಡಿದ್ರು. ಸೊ ಅವರು ಆನ್ ಟೈಮ್ ಅಲ್ಲಿ ಬಂದ್ರು. 5 ಜನ ಏನೋ ಬಂದಿದ್ರು. ಸೊ ಇಬ್ರು ಹಾಲಲ್ಲಿ ಇದ್ರು, ಒಬ್ರು ಅಡ್ಗೆ ಮನೇಲಿ ಇದ್ರು, ಒಬ್ರು ರೂಮ್ ಅಲ್ಲಿ ಇದ್ರು. ನಾವ್ ಏನು ಮಾಡಂಗಿಲ್ಲ, ಅವ್ರಿಗೇನು ಹೆಲ್ಪ್ ಮಾಡಂಗಿಲ್ಲ, ಎಲ್ಲಾನು ಕೂಡ ಅವರೇ ಮಾಡ್ಕೋತಾರೆ. ಬಟ್ ನಾವಲ್ಲಿ ಇರ್ಬೇಕು. ಸೊ ಕೆಲವೊಂದು ಐಟಮ್ಸ್ ಗಳು ಏನು ಎತ್ತ ಅಂತೆಲ್ಲ ಅವ್ರಿಗೆ ಗೊತ್ತಾಗಲ್ಲ. ಸೊ ನಮ್ ಮನೆದೆಲ್ಲ ನಮ್ಗೆ ನೀಟಾಗಲ್ವಾ ಗೊತ್ತಾಗೋದು. ಸೊ ನಾವ್ ಅವ್ರಿಗೆ ಸ್ವಲ್ಪ ಗೈಡ್ ಮಾಡ್ತಾ ಇರ್ಬೇಕು, ಅದನ್ನ ಹಾಗಿಡಿ ಹೀಗಿಡಿ ಅಂತ. ಪ್ಲಸ್ ಅವ್ರಿಗಂತೂ ಫುಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಪಟ ಪಟ ಕೆಲ್ಸಗಳನ್ನ ಮಾಡ್ತಾರೆ. ಸೊ ಯಾವ್ದನ್ನು ಕೂಡ ಹಂಗೆ ಪ್ಯಾಕ್ ಮಾಡಲ್ಲ, ಅವರೆಲ್ಲ ಕಾಟನ್ ಬಾಕ್ಸಸ್ ಗಳು ತರ್ತಾರೆ. ಸೊ ಎಲ್ಲ ಕಾಟನ್ ಬಾಕ್ಸ್ ಅಲ್ಲೇ ನೀಟಾಗಿ ಅವರು ಪ್ಯಾಕ್ ಮಾಡೋದು. ಅವರೇ ಕೂಡ ಕಬೋರ್ಡ್ಸ್ ಅಲ್ಲಿರೋ ಸ್ಯಾರಿಗಳನ್ನ ಎಲ್ಲಾನು ಕೂಡ ಅಷ್ಟೇ ನೀಟಾಗಿ, ಅದು ಫೋಲ್ಡಿಂಗ್ ಕೂಡ ಹೋಗ್ದಲೆ ನೀಟಾಗಿ ಪ್ಯಾಕ್ ಮಾಡ್ತಾರೆ. ಸೊ ನಾವು ಕೆಲವೊಂದು ನಮ್ಮ ವ್ಯಾಲ್ಯೂಬಲ್ ಐಟಮ್ಸ್ ನ ಮಾತ್ರ ಇಡ್ಬೇಕು. ಸೊ ನಮ್ದು ಏನ್ ಫರ್ನಿಚರ್ ಇದ್ರು ಅದಕ್ಕೆ ತಕ್ಕಂಗೆ ಕೆಲವೊಂದಕ್ಕೆಲ್ಲ ಫೋಮ್ ಶೀಟ್ ಹಾಕ್ತಾರೆ, ಕೆಲವೊಂದಕ್ಕೆಲ್ಲ ಈ ಬಬಲ್ ಶೀಟ್ಸ್ ಗಳಿಂದ ರ್ಯಾಪ್ ಮಾಡ್ತಾರೆ. ಒಟ್ನಲ್ಲಿ ಒಂದು ಸ್ಕ್ರಾಚ್ ಆಗದೆ ಇರೋ ತರ ನೀಟಾಗಿ ಪ್ಯಾಕಿಂಗ್ ಮಾಡ್ತಾರೆ. ಸೊ ಫಸ್ಟ್ ಎಲ್ಲ ಪ್ಯಾಕಿಂಗ್ ಮುಗಿಸ್ಕೊಂಡ್ಬಿಡ್ತಾರೆ, ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟೇಶನ್ ಮಾಡಲ್ಲ. ಸೊ ಎಲ್ಲಾ ಕಡೆ ಪ್ಯಾಕಿಂಗ್ ಮಾಡ್ಕೊಂಡು ಆಮೇಲೆ ಅವ್ರ ಒಟ್ಟಿಗೆ ಟ್ರಾನ್ಸ್ಪೋರ್ಟೇಶನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಕೆಲವೊಂದು ಏನಾದ್ರೂ ನೀವು ಗ್ಲಾಸ್ ಐಟಮ್ಸ್ ಇದ್ರೆ, ಅಥವಾ ಇದು ನಮ್ ಸೋಫಾ ಮೇಲೆಲ್ಲ ಕೆಲವೊಂದು ಮಾರ್ಬಲ್ ಎಲ್ಲ ಇತ್ತು, ಸೊ ಅದನ್ನೆಲ್ಲ ತೆಗೆದ್ಬಿಟ್ಟು ಅದನ್ನೇ ಸಪರೇಟ್ ಆಗಿ ಮಾಡ್ತಾರೆ. ಪ್ಲಸ್ ಈ ಟಿವಿ ಹಿಂದ್ಗಡೆ ಆಗಿರ್ಬೋದು, ಬೆಡ್ ಕೆಳಗಡೆ ಆಗಿರ್ಬೋದು, ತುಂಬಾ ಧೂಳು ಇರುತ್ತಲ್ಲ, ಸೊ ಬ್ಯಾಕ್ ಸೈಡ್ ಅದನ್ನೆಲ್ಲ ಅವರೇ ಕೇಳ್ತಾರೆ, ನಾವೆಲ್ಲ ಕ್ಲೀನ್ ಮಾಡಿನೇ ಪ್ಯಾಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಅಲ್ಲಿ ಹೋಗಿ ಮತ್ತೆ ಗಲೀಜ್ ಆಗೋದು ಬೇಡ ಅಂತ ಹೇಳಿ ಅವರು ಮಾಡ್ತಾರೆ. ಪ್ಲಸ್ ನೀವು ಮಾಡಂಗಿದ್ರೆ ಬೇಕಾದ್ರೆ ಅದಕ್ಕೂ ವೆಯ್ಟ್ ಮಾಡಿ ನಾವೆಲ್ಲ ಕ್ಲೀನ್ ಮಾಡಿ ಕೊಟ್ರೆ ಅವ್ರು ಮಾಡ್ತಾರೆ. ನೆಕ್ಸ್ಟ್ ಬಂದು ಇದು ಗ್ರಾಸರಿ ಮತ್ತೆ ಕ್ರಾಕರಿ ಇದು. ಸೊ ಇದಂತೂ ನಮ್ಮಮ್ಮ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ರು. ಸೊ ಪ್ರತಿ ಸಲ ಎಲ್ಲಾನು ಕೂಡ ಖಾಲಿ ಮಾಡಿ ಅದನ್ನ ಸಪರೇಟ್ ಆಗಿ ಇಟ್ಬಿಟ್ಟು, ಸೊ ಅದ ರೇಷನ್ನೇ ಸಪರೇಟ್ ಆಗಿಟ್ಟು ಅದನ್ನೆಲ್ಲ ಕೂಡ ನಾವು ನ್ಯೂಸ್ ಪೇಪರ್ ಅಲ್ಲಿ ರ್ಯಾಪ್ ಮಾಡಿ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದಿದ್ದು. ಬಟ್ ಈ ಸಲ ಅವ್ರೇನಿಲ್ಲ, ಜಸ್ಟ್ ಗ್ರೋಸರೀಸ್ ಯಾವ್ದನ್ನು ಕೂಡ ತೆಗಿಯಲ್ಲ, ಅದ್ರ ಮೇಲ್ಗಡೆ ಒಂದು ಟೇಪ್ ತರ ಹೊಡೆದು ಅದ್ರ ಮತ್ತೆ ಸುತ್ತ ಬಬಲ್ ಶೀಟ್ ಅಲ್ಲೆಲ್ಲ ಅವರೇ ರ್ಯಾಪ್ ಮಾಡ್ತಾರೆ. ಸೊ ಯಾವುದೇ ಕೂಡ ಗ್ಲಾಸ್ ಐಟಮ್ ಆಗ್ಲಿ ಕ್ರಾಕರಿ ಆಗ್ಲಿ ಯಾವ್ದು ಕೂಡ ಹೊಡೆದೋಗಲ್ಲ, ಅಷ್ಟು ನೀಟಾಗಿ ಪ್ಯಾಕಿಂಗ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದು ರೂಮ್ಗೆ, ಆಮೇಲೆ ಈ ಕಾಟ್ ಆಗಿರ್ಬೋದು, ಪ್ಲಸ್ ಈ ಟಿವಿ ಯೂನಿಟ್, ಆಮೇಲೆ ಇದು ರೆಫ್ರಿಜರೇಟರ್, ಆಮೇಲೆ ಫಿಲ್ಟರ್ ಆಗಿರ್ಬೋದು, ಎಲ್ಲದನ್ನು ಕೂಡ ಅವರೇ ರಿಮೂವ್ ಮಾಡ್ತಾರೆ. ಸೊ ಅವರಲ್ಲಿ ಒಬ್ಬ ಟೆಕ್ನಿಷಿಯನ್ ಕೂಡ ಇರ್ತಾನೆ. ಸೊ ಕೆಲವೊಂದು ಟೂಲ್ಸ್ ಗಳೆಲ್ಲ ಕೂಡ ತಗೊಂಡ್ ಬಂದಿರ್ತಾರೆ, ಅವರೇ ಎಲ್ಲಾನು ಕೂಡ ರಿಮೂವ್ ಮಾಡಿ ಅವರು ನೀಟಾಗಿ ಪ್ಯಾಕ್ ಮಾಡ್ತಾರೆ. ಇಲ್ಲಿ ಬಂದು ನೆಕ್ಸ್ಟ್ ಹೋಗಿ ಅನ್ಲೋಡ್ ಮಾಡ್ತಾ ಬಿಟ್ರೆ ಅವರು ಇನ್ಸ್ಟಾಲೇಷನ್ ಎಲ್ಲ ಏನಿಲ್ಲ. ಸೊ ಬೆಡ್ ಎಲ್ಲ ಏನ್ ಬೇಕೆಲ್ಲ ಕೂಡ ರಿಮೂವ್ ಮಾಡ್ಕೊಂಡು, ಸೊ ಫೈನಲ್ ಆಗಿ 2 ರೌಂಡ್ ಆಗುತ್ತೆ ಅಂದ್ರು. ಬಟ್ ನಮ್ಮ ಮನೇಲಿ ತುಂಬಾ ಐಟಮ್ಸ್ ಇದೆ, ಸೊ 3 ರೌಂಡ್ ಆಯ್ತು. ಎಲ್ಲ ನೀಟಾಗಿ ಅವರೇನೆ ಸ್ಟೆಪ್ಸ್ ಹತ್ಬೇಕಾದ್ರೂ ಅಷ್ಟೇನೆ ಏನು ಡ್ಯಾಮೇಜ್ ಆಗ್ಲಿಲ್ಲ ತರ ನೀಟಾಗಿ ಇಟ್ಕೊಂಡು ನಾವಲ್ಲಿ ನೆಕ್ಸ್ಟ್ ಹೊಸ ಮನೆಗೆ ಬಂದ್ವಿ.
ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ತುಂಬ ದಿನನೇ ಆಗಿತ್ತು ನಾನು ಲೆಂದಿ ವೀಡಿಯೋಸ್ ಎಲ್ಲ ಮಾಡ್ದಲೆ. ಸೊ ಫೈನಲಿ ಇವತ್ತು ಮಾಡೋಣ ಅಂತ ಹೇಳಿ ಸೊ ಡಿಸೈಡ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಅದೇ ಶಿಫ್ಟಿಂಗ್ ನಡೀತಾ ಇದೆ. ನಾನಿಲ್ಲಿ ಹೊಸ ಮನೇಲಿದ್ದೀನಿ, ನಾನು ಪಾಪು ಇಬ್ಬರು ಇಲ್ಲೇ ಇದ್ದೀವಿ. 2 ರೌಂಡ್ ಬಂದಿದೆ, ಇನ್ನು ಲಾಸ್ಟ್ ರೌಂಡ್ ಒಂದಿದೆ. ಸೊ ಒಂದೇ ಸಲ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೋತಾರೆ ಅವರು. ಸೊ ಪಟ ಅಂತ ತುಂಬ 5 ಜನ ಏನೋ ಬಂದಿದ್ರು, ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡ್ರು. ಸೊ 2 ರೌಂಡ್ ಬಂದೋಯ್ತು. ಈಗ 3rd ಲಾಸ್ಟ್ ರೌಂಡ್ ಬಂದರೆ ಸೊ ಕಂಪ್ಲೀಟ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಮುಗಿಯುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈಗ ಅನ್ಲೋಡಿಂಗ್. ಇದೆಲ್ಲ ಬಾಕ್ಸಸ್ ಅವರೆಲ್ಲ ಏನು ತೊಗೊಂಡು ಬಂದಿರ್ತಾರಲ್ಲ ಅವರೆಲ್ಲ ತೊಗೊಂಡು ಹೋಗ್ತಾರೆ. ಇನ್ ಕೇಸ್ ನಮಗೆ ಬೇಕಿದ್ರೆ ಅದು ಎಕ್ಸ್ಟ್ರಾ ಚಾರ್ಜಸ್ ಏನೋ ಮಾಡ್ತಾರೆ, ಒಂದು ಬಾಕ್ಸಿಗೆ ಇಷ್ಟು ಅಂತ. ನಿಮಗೆ ನೆಸೆಸಿಟಿ ಇತ್ತು ಬೇಕು ಅಂದರೆ ನೀವು ಅದನ್ನು ತೊಗೋಬೋದು. ಆರೆಲ್ಸ್ ಅದೇನು ಬಟ್ಟೆ ಎಲ್ಲ ತಕ್ಕೊಂಡ್ರೆ ಅವ್ರ ಬಾಕ್ಸ್ ಎಲ್ಲ ತೊಗೊಂಡು ಹೋಗ್ತಾರೆ. ಸೊ ಈಗ ಬಂದು ಅವ್ರು ಇನ್ನೊಂದು ರೌಂಡ್ ಬಂದಮೇಲೆ ಎಲ್ಲ ಅನ್ಪ್ಯಾಕಿಂಗ್ ಸ್ಟಾರ್ಟ್ ಆಗುತ್ತೆ. ಫರ್ನಿಚರ್ ಎಲ್ಲ ಅವ್ರೇನು ರ್ಯಾಪ್ ಮಾಡಿದ್ರಲ್ಲ, ಸೊ ಫೋಮ್ ಶೀಟ್ ಅದೆಲ್ಲ ಕೂಡ ತೆಗೆದ್ಬಿಟ್ರು. ಬಟ್ ಈಗ ಮೇಯ್ನ್ ಇರೋದು ಕಾಟನ್ ಬಾಕ್ಸಸ್ ಅಲ್ಲಿ ಇದೆಯಲ್ಲ, ಸೊ ಅದನ್ನು ತೆಗಿಬೇಕು. ಸೊ ಈಗ ಹವಿ ಪಿಕ್ಚರ್ ಬಾಕಿ ಹೇ, ಇನ್ಮೇಲೆ ಇರೋದು ಹಬ್ಬ. ಸೊ ಯಾಕಂದರೆ ತುಂಬ ಐಟಮ್ಸ್ಗಳಿದೆ, ಮೇಲ್ಗಡೆ ಹೋಗೋವೆಲ್ಲ ಹೋಗಬೇಕು, ಆರ್ಗನೈಸ್ ಮಾಡಬೇಕು. ಮನೆ ಶಿಫ್ಟಿಂಗ್ ಅಂದರೆ ತುಂಬ ಹೆಕ್ಟಿಕ್ ಕೆಲಸನೇ ಅಂತಲೇ ಹೇಳ್ಬೋದು. ಸೊ ಪ್ರತಿ ಸಲ ಶಿಫ್ಟಿಂಗ್ ಮಾಡಿದಾಗ ನಾವೇ ಪ್ಯಾಕಿಂಗ್, ಟ್ರಾನ್ಸ್ಪೋರ್ಟೇಷನ್ ಎಲ್ಲನೂ ಕೂಡ ನಾವೇ ಮಾಡ್ತಿದ್ವಿ. ಬಟ್ ಈ ಸಲ ವೈ ನಾಟ್ ಇದನ್ನ ಯೂಸ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಸೊ ಯೂಸ್ ಮಾಡ್ಕೊಂಡ್ವಿ. ಚೆನ್ನಾಗಿದೆ ಇದು ಮೂವರ್ಸ್ ಅಂಡ್ ಪ್ಯಾಕರ್ಸ್ ಅವ್ರದ್ದು ಎಕ್ಸ್ಪೀರಿಯನ್ಸು. ಯಾಕಂದರೆ ಎಲ್ಲನೂ ಕೂಡ ಅವರೇ ಪ್ಯಾಕಿಂಗ್ ಮಾಡಿ, ಬಿಕಾಸ್ ನಾವು ಮನೇಲಿ ಹೇಗಿರ್ತೀವೋ ಅದೇ ರೀತಿ ಇರೋದು. ಏನು ಒಂದು ಐಟಮ್ ಕೂಡ ಎತ್ತಿಡಂಗಿಲ್ಲ. ನಮ್ಮ ಕೆಲವೊಂದು ವ್ಯಾಲ್ಯೂಬಲ್ ಐಟಮ್ಸ್, ಕೆಲವೊಂದು ನಿಮ್ಮದು ಗೋಲ್ಡ್ ಆಗಿರ್ಬೋದು, ಕೆಲವೊಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಸೊ ಅಂಥವೆಲ್ಲ ನೀವು ಸೇಫ್ ಆಗಿಡೋ ಅಂತವನ್ನ ನೀವು ಎತ್ತಿಟ್ಕೊಂಡ್ರೆ ಸಾಕು. ಮಿಕ್ಕಿದ್ದ ಎಲ್ಲನೂ ಅಷ್ಟೇ, ಈವನ್ ಗ್ರಾಸರೀಸ್ ಎಲ್ಲನೂ ಅಷ್ಟೇ, ಅದು ಗ್ಲಾಸ್ ಇದೆ ಏನೇನಿದೆಯೋ ಎಲ್ಲದು ಅದರಲ್ಲೇ ಇಟ್ಟರೆ ಸೊ ಅವರೇ ಬಂದು ಎಲ್ಲ ರ್ಯಾಪ್ ಮಾಡಿ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟು ಇಲ್ಲಿ ಅನ್ಪ್ಯಾಕ್ ಕೂಡ ಮಾಡ್ಬಿಟ್ಟು ಹೋಗ್ತಾರೆ. ಸೊ ಬೆಸ್ಟ್ ಅನ್ಕೋತೀನಿ ಇದು. ಸ್ವಲ್ಪ ಐಟಮ್ಸ್ ಇದ್ದು ಚಿಕ್ಕ ಮನೆಗಾದ್ರೆ ಓಕೆ, ಬಟ್ ಈ ಥರ ಜಾಸ್ತಿ ಐಟಮ್ಸ್ಗಳಿದ್ರೆ ಈ 2 BHKಗೆಲ್ಲ, ಅದರಲ್ಲೂ ನಮ್ಮದು ಫಸ್ಟ್ ಫ್ಲೋರು, ಫಸ್ಟ್ ಇದ್ದಿದ್ದು ಫಸ್ಟ್ ಫ್ಲೋರು, ಈಗ ಸಿಕ್ಕಿರೋದು ಫಸ್ಟ್ ಫ್ಲೋರು. ಸೊ ಸ್ಟೆಪ್ಸಲ್ಲೆಲ್ಲ ಶಿಫ್ಟಿಂಗ್ ಮಾಡೋದು ಸ್ವಲ್ಪ ಕಷ್ಟನೇ. ಸೊ ಅವರಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಪ್ಲಸ್ ಯಾವುದೇ ರೀತಿಯ ಸ್ಕ್ರ್ಯಾಚಸ್ ಅಥವಾ ಡೆಂಟ್ ಆಗಲಿ ಏನೂ ಇಲ್ಲ. ಅದೇನಾದರೂ ಇದ್ದರೆ ನಿಮ್ಮ ಇದರಲ್ಲಿ ಫಸ್ಟೇ ತೋರಿಸ್ಬಿಡ್ತಾರೆ. ಸೊ ದಟ್ ಅವ್ರ ಕಡೆಯಿಂದ ಏನೂ ಆಗಲ್ಲ. ಅವ್ರ ಕಡೆಯಿಂದ ಏನಾದರೂ ಆದ್ರೂ ಅವ್ರು ಅದಕ್ಕೆ ಪೇ ಮಾಡ್ತಾರೆ. ಸೊ ಆ ಥರ ಇದೆ. ನನಗಂತೂ ಎಕ್ಸ್ಪೀರಿಯನ್ಸ್ ತುಂಬ ಇಷ್ಟ ಆಯಿತು. ಪ್ಲಸ್ ಈಸಿ ಜಾಬ್ ಇದು ನಮಗೆ. ಅವ್ರಿಗೆ ಪಾಪ ಕಷ್ಟನೇ ಅಷ್ಟೊಂದು ಐಟಮ್ಸ್ ಎಲ್ಲ ಉಳೋದು. ನಾವು ಆರಾಮಾಗಿ ನಿಂತ್ಕೊಂಡು ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಸುಮ್ಮನೆ ಜಸ್ಟ್ ಮಾನಿಟ್ರ್ ಮಾಡ್ತಾ ಇರೋದು ಅಷ್ಟೇ. ಮಿಕ್ಕಿದೆಲ್ಲ ಕೆಲಸ ಅವರೇ ಮಾಡ್ಕೋತಾರೆ. ಸೊ ಎಲ್ಲ ಆಗಿದೆ. ಇನ್ನೊಂದು ರೌಂಡ್ ಬಂದಮೇಲೆ ಎಲ್ಲ ಮುಗಿಸ್ಕೊಂಡು ಕೊನೆಗೆ ಸ್ಟಾರ್ಟ್ ಮಾಡ್ತೀವಿ. ಸೊ ಫಸ್ಟ್ ಮೇಲಿಡೋದೆಲ್ಲ ಇಟ್ಬಿಟ್ರೆ, ಸೊ ಆದಷ್ಟು ಇವತ್ತು ಎಷ್ಟಾಗುತ್ತೋ ಅಷ್ಟು ಮೇಲಿಡೋದೆಲ್ಲ ಇಟ್ಬಿಟ್ಟು ಮಿಕ್ಕಿದೆಲ್ಲ ಆಮೇಲೆ ನೋಡ್ಕೊಳ್ಳೋದು. ಸೊ ಫೈನಲ್ ಏನಂತಂದರೆ ಸೊ ಚೆನ್ನಾಗಿದೆ. ಯಾರಾದರೂ ನೀವು ಮೂವರ್ಸ್ ಅಂಡ್ ಪ್ಯಾಕರ್ಸ್ನ ಬುಕ್ ಮಾಡಬೇಕು ಅಂದ್ಕೊಂಡಿದ್ರೆ ನಿಮ್ಮ ನಿಯರ್ ಬೈ ಲೊಕೇಶನಲ್ಲಿ ನೀವು ಬುಕ್ ಮಾಡ್ಕೊಳ್ಳಿ. ಸೊ ಗೂಗಲಲ್ಲಿ ಸಿಗುತ್ತೆ. ನಾನು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ನಿಯರ್ ಬೈ ಮೂವರ್ಸ್ ಅಂಡ್ ಪ್ಯಾಕರ್ಸ್ ಅಂತ ಸರ್ಚ್ ಮಾಡಿಕೊಂಡು ಹೈಯೆಸ್ಟ್ ರೇಟಿಂಗ್ ಯಾರ್ದಿದೆ ಅವ್ರನ್ನ ಬುಕ್ ಮಾಡ್ಕೊಂಡಿದ್ದು. ಸೊ ಅವ್ರು ಬುಕ್ ಮಾಡ್ಕೊಂಡ್ಮೇಲೆ ಬಂದು ಒಂದು ಸ್ಪಾಟ್ ವೆರಿಫಿಕೇಶನ್ ಥರ ಮಾಡಿಬಿಟ್ಟು ಹೋಗ್ತಾರೆ. ಬಿಕಾಸ್ ನಾವು ಆನ್ ಕಾಲಲ್ಲಿ ಏನೇನಿದೆ ದೊಡ್ಡ ಫರ್ನಿಚರ್ಸ್ ಎಲ್ಲ ಹೇಳಿರ್ತೀವಿ ಅಷ್ಟೇ. ಬಟ್ ಮನೆಗೆ ಬಂದಮೇಲೆ ಸಣ್ಣ ಪುಟ್ಟ ಐಟಮ್ಸ್ಗಳು ಏನೇನಿದೆ ಎಲ್ಲನೂ ಕೂಡ ಅವರು ಒಂದ್ಸಲ ಸ್ಪಾಟಲ್ಲಿ ವೆರಿಫೈ ಮಾಡ್ತಾರೆ. ಸೊ ಆಮೇಲೆ ಅವರು ಒಂದು ಅಮೌಂಟ್ ಹೇಳ್ತಾರೆ. ಇಟ್ ಡಿಪೆಂಡ್ಸ್ ಎಷ್ಟು ಕಿಲೋಮೀಟರ್ಸ್ ಇದೆ ನಿಮ್ಮ ಓಲ್ಡ್ ಮನೆಯಿಂದ ಹೊಸ ಮನೆ, ಪ್ಲಸ್ ಯಾವ ಫ್ಲೋರು, ಲಿಫ್ಟ್ ಫೆಸಿಲಿಟಿ ಇದೆಯಾ, ಪ್ಲಸ್ ಎಷ್ಟು BHK, ಎಲ್ಲದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಅಮೌಂಟ್ ಮಾತ್ರ ಸೇಮ್ ಇರಲ್ಲ ಇದರಲ್ಲಿ. ಸೊ ಇಟ್ ವೇರೀಸ್. ಸೊ ದ್ಯಾಟ್ಸ್ ಇಟ್. ಇದನ್ನ ನಾನು ಈ ವ್ಲಾಗಲ್ಲಿ ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಫೀಡ್ಬ್ಯಾಕ್ ಏನಿದೆ ಅದನ್ನು ಶೇರ್ ಮಾಡೋಣ. ಪ್ಲಸ್ ನಾವು ಯಾವುದು ಬುಕ್ ಮಾಡ್ಕೊಂಡಿದ್ವಿ ಅವ್ರದ್ದು ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಯಾರಿಗಾದ್ರೂ ನೆಸೆಸಿಟಿ ಇದ್ದರೆ ಚೆಕ್ ಮಾಡ್ಕೊಳ್ಳಿ. ಅವ್ರ ರಿವ್ಯೂಸ್ ಕೂಡ ಚೆನ್ನಾಗಿದೆ, ಪ್ಲಸ್ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಇಲ್ಲಿ ನಾವು ಹೊಸ ಮನೆಯಲ್ಲೂ ಕೂಡ ಒಬ್ರು ಇರ್ಬೇಕು, ಅಂದ್ರೆ ಎಲ್ಲೆಲ್ಲಿ ಏನೇನ್ ಇಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಾವು ಹೇಳ್ಬೇಕು. ಸೊ ದಟ್ ಫರ್ನಿಚರ್ಸ್ ಗಳೆಲ್ಲ ನಾವ್ ಎತ್ತಾಡಂಗಿಲ್ಲ, ಎಲ್ಲೆಲ್ಲಿ ಏನೇನ್ ಇಡ್ಬೇಕು ಅಂತ ಹೇಳಿ ಅವರೇ ಹುಡುಗರುಗಳೆಲ್ಲ ಇಟ್ಬಿಡ್ತಾರೆ. ಸೊ ಸ್ಟೆಪ್ಸ್ ಇಂದಾನು ತಗೋತಾರೆ. ನಿಮ್ಗೆ ಮುಂದೆ ಜಾಗ ಇದ್ರೆ ಅಲ್ಲಿಂದಾನು ಕೂಡ ಲಗೇಜಸ್ನೆಲ್ಲ ಶಿಫ್ಟ್ ಮಾಡ್ತಾರೆ. ಪ್ಲಸ್ ಎಲ್ಲಾನು ಕೂಡ ಅವರೇ ಅನ್ಪ್ಯಾಕ್ ಮಾಡ್ಬಿಟ್ಟು ಅವರು ಕಾಟನ್ ಬಾಕ್ಸಸ್ ಕೂಡ ತಗೋತಾರೆ. ತುಂಬಾ ಏನೋ ಹೆಸಿಬೇಕಲ್ಲ, ಮಾಡ್ಬೇಕಲ್ಲ ಅಂತ ಹೆಸಿಯಲ್ಲ, ನೀಟ್ ಆಗಿದೆ ಅವರ ಕೆಲಸ. ಅವ್ರ ಎಕ್ಸ್ಪೀರಿಯನ್ಸ್ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಸೊ ದಟ್ಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ. ಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.